ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದುರಾಡಳಿತ ಮಾಡುತ್ತಿರುವ ಸಿದ್ದರಾಮಯ್ಯ ಅವರಿಗೆ ಮಹಿಳೆಯರನ್ನ ರಕ್ಷಣೆ ಮಾಡದೇ ಇರಂತ ಸಿದ್ದರಾಮಯ್ಯನವರಿಗೆ ಭಾರತ್ ಮಾತಾ ಕಿ. ಇತ್ತಾನೆ ನಮ್ಮ ನಾಯಕರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಈ ಪ್ರತಿಭಟನಾ ರ್ಯಾಲಿಯನ್ನ ಉದ್ಘಾಟಿಸಿ ಮಾಡಿದ್ದಾರೆ. ನಮ್ಮೆಲ್ಲ ವೇದಿಕೆ ಮೇಲೆ BC ಪಾಟೀಲ್ ಅವರು ಇರ್ಬೋದು, ನಮ್ಮೆಲ್ಲ XMLAಗಳು, ಮಹಾನಗರ ಪಾಲಿಕೆಯ ಸದಸ್ಯರು, ಕಾರ್ಯಕರ್ತರೆಲ್ಲ ಈ ಹೋರಾಟಕ್ಕೆ ನಾವು ಬಂದಿದ್ದೇವೆ. ನಾನು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ಸರ್ಕಾರ ಇದೆ. ಕಳೆದ 8 ತಿಂಗಳಲ್ಲಿ ಈ ಸರ್ಕಾರ ಬಂದ ಮೇಲೆ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಟೋದಲ್ಲಿ ಅದಾದಾಗ ಏನ್ ಹೇಳಿದ್ರು DK ಶಿವಕುಮಾರ್, ಇವರೆಲ್ಲ ನಮ್ಮ ಬ್ರದರ್ಸ್ ಅಂದ್ರು. ಬ್ರದರ್ ಅಂಡ್ ಸಿಸ್ಟರ್ಸ್ ಅಂದ್ರು. ಈಗ ಸಿಸ್ಟರ್ ರೇಪ್ ಆಗಿದೆಯಲ್ಲ, ಮುಸಲ್ಮಾನರೆಲ್ಲರೂ ಕೂಡ ನಮ್ಮ ಬ್ರದರ್ಸ್ ಅಂದ್ರು, ಬ್ರದರ್ಸ್ ಸಿಸ್ಟರ್ ಅಂದ್ರು. ಈಗ ಸಿಸ್ಟರ್ ರೇಪ್ ಆಗಿದೆಯಲ್ಲ ಇಲ್ಲಿ. ಈಗ ಮಾಡವರಂತೆ ನೋಡಿ. ಎಲ್ಲಪ್ಪ ನಿಮ್ಮ ಬ್ರದರ್ ಸಿಸ್ಟರ್ಗಳು ಈ ತರ ಅನ್ಯಾಯ ಮಾಡ್ತಾ ಇದ್ರೆ ಇವ್ರನ್ನೆಲ್ಲ ನಮ್ಮ ಬ್ರದರ್ಗಳು ಅಂತ ಹೇಳಿದ್ಯಲ್ಲಪ್ಪ. ರೇಪಿಸ್ಟ್ಗಳನ್ನೆಲ್ಲರೂ ಕೂಡ ಬ್ಲಾಸ್ಟ್ ಮಾಡೋರು ಈ ತರದವ್ರಿಗೆಲ್ಲ ಕರ್ನಾಟಕದಲ್ಲಿ ಇವತ್ತು ಕಳೆದ 8 ತಿಂಗಳಲ್ಲಿ ಮಟ್ಕಾ ದಂಧೆ, ಜೂಜು, ಇಸ್ಪೀಟು, ರೇಪು ಇದು ಬಿಟ್ಟರೆ ಬೇರೆ ಸುದ್ದಿನೇ ಇಲ್ಲ. ಇವತ್ತು ಬೇರೆ ಏನಾದ್ರೂ ನಿಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಕಲ್ಲು ಯಾವ್ದಾರ ಉದ್ಘಾಟನೆ ಕಲ್ಲು ಹಾಕಿದಾರ? ಒಂದೇ ಒಂದು ನಿಮ್ಮ MLAನೂ ಕೇಳಿ, ಒಂದು ಕಲ್ಲು ಇಲ್ಲ. ನಮ್ ತಲೆ ಮೇಲೆಲ್ಲ ಕಲ್ಲು ಹಾಕ್ಬಿಟ್ಟು ಸಿದ್ದರಾಮಯ್ಯ ಅಷ್ಟೇ. ಹಾಳಾಗೋಗ್ಲಿ, ಹೊಸ ಕೆಲಸನೂ ಬೇಡ. ಹಳೆ ನಡೀತಾ ಇದ್ದಿದ್ದು ಬೊಮ್ಮಾಯಿಯವರು ಕೊಟ್ಟಂತ ಹಣ ಅನುದಾನ ಟೆಂಡರ್ ಆಗಿ ಕೆಲಸ ನಡೀತಾ ಇದ್ದದ್ದು ಅರ್ಧಕ್ಕೆ ಎಲ್ಲ ಕಡೆ ನಿಂತವ್ರು. ಆದ್ರೆ ರೇಪ್ಗಳು ಮಾತ್ರ ದಿನನಿತ್ಯ ನಡೀತಾನೇ ಇದೆ, ಕೇಳೋರಿಲ್ಲ. ಹಾವೇರಿಯಲ್ಲೇ ಸುಮಾರು ನಾನು ಮಾತಾಡಿದಾಗ ಬೊಮ್ಮಾಯಿಯವ್ರ ಹತ್ರ ಸುಮಾರು BC ಪಾಟೀಲ್ ಅವತ್ತ ಸುಮಾರು 6 ಆಗಿದೆ ಅಂತ 7 ತಿಂಗಳು ಜನವರಿಯಲ್ಲಿ. ಇದೇ ಗ್ಯಾಂಗ್ಗೆ ನನ್ಗನ್ಸ್ತೈತೆ, ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ ಹೆಂಗಾಯ್ತು ಇದು ಅಂತ. ಆ ಹೆಣ್ಮಗಳು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇಳಿತಾಳೆ, ಅಲ್ಲಿಂದನೇ ಫಾಲೋ ಅಪ್ ಮೆಸೇಜ್ ಇವ್ರಿಗೆ. ಇಲ್ಲಿ ಏನೇ ಆದ್ರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರೇ ಬಂದ್ರು ಅವ್ರ ಮೆಸೇಜ್ ಹೋಗ್ಬೇಕು, ಹಂಗ್ ಸಿಸ್ಟಮ್ ಇಟ್ಕೊಂಡಿದ್ದಾರೆ. ಪೊಲೀಸರು ಇಟ್ಕೊಂಡಿಲ್ಲ ಪಾಪ, ಪೊಲೀಸರಿಗೆ ಶಕ್ತಿನೇ ಇಲ್ಲ ಬಿಡಿ. ಬಸ್ ಸ್ಟ್ಯಾಂಡ್ ಆಗಿ ಯಾವನ್ ಬರ್ಲಿ ಯಾವನ್ ಹೋಗ್ಲಿ ಎಲ್ಲನ ಹೋಗ್ಲಿ ನಮ್ಗೇನು ಅಂತ ಅವ್ರು ಇವ್ರು ಹಂಗ್ ಸಿಸ್ಟಮ್ ಇಟ್ಕೊಂಡವ್ರೆ. ಬಸ್ ಸ್ಟ್ಯಾಂಡ್ ಆಗಿ ಇಳಿದ್ರು ಫಾಲೋ ಅಪ್ ಮಾಡಿ, ಅವರು ಲಾಡ್ಜ್ಗೆ ಹೋದ್ರು ಫಾಲೋ ಅಪ್ ಮಾಡಿ, ಲಾಡ್ಜ್ ಇಂದನೂ ಫೋನ್ ಅವ್ರಿಗೆ, ನೀವು ಕರೆಕ್ಟ್ ಆಗಿ ಇಂಥ ಟೈಮ್ ಬನ್ನಿ ಅಂತ. ಈ ಸಿನಿಮಾದಲ್ಲಿ ಮಾಡ್ತಾರಲ್ಲ ಹಂಗ್ ಕರೆಕ್ಟ್ ಟೈಮ್ ಬರೋದು, ಕರೆಕ್ಟ್ ಆಗಿ ಅಲ್ಲಿಂದ ಎತ್ಕೊಂಡು ಹೋಗೋದು, ಕರೆಕ್ಟ್ ಆಗಿ ಕಾಡಿನ ಪ್ರದೇಶ ಗೊತ್ತಾ. ಇಲ್ಲಾದ್ಮೇಲೆ ಮೆಸೇಜ್ಗಳು ತಗೊಂಡು ಅವ್ರು ಬಂದು ಮೋಟರ್ ಬೈಕ್ ಅಲ್ಲಿ ಕಾಡಿಗೆ ತಗೊಂಡು ಹೋಗ್ತಾರೆ. ನಿರ್ಜನ ಪ್ರದೇಶ, ನಾವು ಕಾಡು ಅಂತೀರಿ, ಪೊಲೀಸರು ನಿರ್ಜನ ಪ್ರದೇಶ ಅಂತಿದ್ದಾರೆ. ಅಲ್ಲಿ 4 ಜನ ರೇಪ್ ಮಾಡ್ತಾರೆ. ನಾನು ಲಾಯರ್ ಕೇಳಿದ್ದೀನಿ ಏನೇನ್ ಮಾತಾಡ್ಬೋದು ಅಂತ, ಎಲ್ಲ ಕೇಳ್ಕೊಂಡು ಬಂದು ಮಾತಾಡ್ತಾ ಇದ್ದೀನಿ. 4 ಜನ ಅತ್ಯಾಚಾರ ಮಾಡ್ತಾರೆ, 4 ಜನ. ಅಲ್ಲಿ ಊರವ್ರು ಸ್ವಲ್ಪ ಗಲಾಟೆ ಆಗ್ತದೆ, ಅಲ್ಲಿಂದ ಮತ್ತೆ ಆ ಹೆಣ್ಮಗಳನ್ನ ಕರ್ಕೊಂಡೋಗಿ ಇನ್ನೊಂದು ನಿರ್ಜನ ಪ್ರದೇಶ ಕರ್ಕೊಂಡು ಹೋಗ್ತಾರೆ, ಅಲ್ಲಿ 3 ಜನ. ಏನ್ರಿ ಇದು ಸರ್ಕಾರ ಬದುಕಿದ್ಯನ್ರಿ? ಸರ್ಕಾರ ಬದುಕಿದ್ಯಾ? ಸಿದ್ದರಾಮಯ್ಯನವರೇ ಬದುಕಿದೀರಾ? ಇನ್ನ ನಿದ್ದರಾಮಯ್ಯ ನೀವು ಮೊನ್ನೆ ಮೋದಿ ಹೇಳ್ತಾರೆ ನಿದ್ದೆ ಮಾಡ್ತಾರೆ ಅಂತ. ನೀವು ಗೊರಕೆ ಹೊಡೆಯೋ ಸೌಂಡ್ ಇಡೀ ಕರ್ನಾಟಕಕ್ಕೆ ಹೋಗ್ತದೆ. ಕಳಿಸಿದ್ರೆ ಫಾರಿನ್ ಹೊರಟೋಗ್ರೋದು ನೀವು, ಅಷ್ಟು ಗೊರಕೆ ಹೊಡಿತೀರ. ಬೊಮ್ಮಾಯಿ ಅವ್ರು ಈಗಾಗಲೇ ಹೇಳಿದ್ದಾರೆ. ಅದಾದ್ಮೇಲೆ ಅವ್ರನ್ನ ಅಲ್ಲಿಂದ ಬಿಟ್ಟು ಕಳಿಸ್ತಾರೆ. ಅಂದ್ರೆ ಇಷ್ಟೆಲ್ಲ ಘಟನೆ 2, 3 ಗಂಟೆ 4 ಗಂಟೆ 5 ಗಂಟೆ ಇಷ್ಟೆಲ್ಲ ಘಟನೆ ಆಗ್ತಿದ್ದೆ, ಪೊಲೀಸವ್ರಿಗೆ ಏನೂ ಗೊತ್ತಿಲ್ಲ, ಫಾಲೋ ಮಾಡಿರೋದು ಗೊತ್ತಿಲ್ಲ. ಬಿಡಪ್ಪ, ಎಲ್ಲ ಬಸ್ ಸ್ಟ್ಯಾಂಡ್ ಆಗ ನಮ್ಮ ಪೊಲೀಸವ್ರು ಇರಲ್ಲ, ಅಲ್ಲೇನು ಬಿಡಿ ಗಿಡಿ ಹೊಡ್ಕೊಂಡಿರ್ತಾರ, ಬಿಟ್ಬಿಡು ಅವ್ರನ್ನ. ಲಾಡ್ಜ್ ಎಲ್ಲ ಆಯ್ತಲ್ಲ, ಲಾಡ್ಜ್ ಅಲ್ಲಿ ಎತ್ಕೊಂಡು ಹೋದ್ಮೇಲೆ ಪೊಲೀಸವ್ರು ಗೊತ್ತಾಗಬೇಕಲ್ಲ, ಯಾಕೆ ಗೊತ್ತಾಗಿಲ್ಲ? ಮೊನ್ನೆ ಕರ್ಸೇವಕ ಅವನು, ಇದು ಇವಾಗ ಆಯ್ತಲ್ರಿ,
ಇದಾಗಿದ್ದು ಇವಾಗ 10 ದಿನ ಹಿಂದೆ. ಇದು ಗೊತ್ತಿಲ್ಲ ಅವ್ರಿಗೆ, ಪೊಲೀಸವ್ರಿಗೆ. ನೋಡೇ ಇಲ್ಲ ಅಂದ್ರು. ಕೇಳಿದ್ದೆ, ನಾವು ನೋಡೇ ಇಲ್ಲ ಸರ್, ಹಿಂಗ್ ತಿರ್ಕೊಂಬಿಟ್ಟಿದ್ರಿ ಅಂತಂದ್ರು. ಕರ್ಸೇವೆದಾಗಿ 30 ವರ್ಷ ಆಗೈತ್ರಿ. ಕರ್ಸೇವೆ ಆಗಿ 55. ಆ ಕೇಸನ್ನು ಓಪನ್ ಮಾಡಿ ಅವನಿಗೆ ಎಷ್ಟು 65 ವರ್ಷ, 2 ಕೈ ಆಪರೇಷನ್ ಆಗಿದೆ ಅವ್ರಿಗೆ. ಪೂಜಾರಿ 2 ಕೈ ಆಪರೇಷನ್ ಆಗಿದೆ, ಮೂಳೆ. ಪ್ರತಿ 2 ದಿನಕ್ಕೆ ಬ್ಯಾಂಡೇಜ್ ಮಾಡ್ಬೇಕು ಅವ್ರಿಗೆ. ಓಡಾಡೋದು ಕಷ್ಟ. ಅವನಿಗೆ ರಾತ್ರಿ ಎತ್ಕೊಂಡು ಹೋಗ್ತಾರೆ. ಅವನೇನ್ ರೇಪ್ ಮಾಡಿದ್ನ, ಕಳ್ತನ ಮಾಡಿದ್ನ, ಕೊಲೆ ಮಾಡಿದ್ನ? ಈ ರೇಪ್ ಮಾಡಿದವ್ರು ನೀವೇನು ಮಾಡಿಲ್ಲ. ಲಾಡ್ಜ್ ಇಂದ ಎತ್ಕೊಂಡು ಹೇಳ್ಬೇಕಾಯ್ತಲ್ಲ ಲಾಡ್ಜ್ ಅನ್ನು. ಅವನ ಯಾಕೆ ಹೇಳಿಲ್ಲ? ನೀವ್ ಯಾಕೆ ಮಾಹಿತಿ ತಗೊಂಡಿಲ್ಲ? ಏನ್ ಪೊಲೀಸರು ಬದುಕದೇ ಸತ್ತಿದೆ ಅಂತ ಮಾಮೂಲಿ ಫಿಕ್ಸ್ ಆಗಿದೆ ಅದೇ ನನ್ನ ಹೋಟ್ಲು. ಇಷ್ಟೆಲ್ಲ ಘಟನೆ ಎಲ್ಲಿಂದ ತಗೊಂಡೋಗಿ ರೇಪ್ ಮಾಡಿ ಅದು ಪೊಲೀಸ್ ಸ್ಟೇಷನ್ಗೆ ಕೊಟ್ಟ ಮೇಲೆ ಅವ್ರು FIR ಅಲ್ಲಿ ಬರೀತಾರೆ. ಬೈದ್ರು ಯಾರೋ, ಅವರು ಬರೆದಿರೋದು FIR ಅಲ್ಲಿ. ಬೈದ್ರು, ತಳ್ಳಾಡಿದ್ರು, ಅವಮಾನಿಸಿದ್ರು, ಜೀವಕ್ಕೆ ಧಮಕಿ ಹಾಕಿದ್ರು, ಅಪರಾಧ. ಇಷ್ಟೇ ಕೇಸ್ ಅವ್ರ ಮೇಲೆ ಫಸ್ಟ್ ಫಿಕ್ಸ್ ಆಗಿರೋದು. ಇಷ್ಟೇ ಕೇಸು. ರೇಪ್ ಬಗ್ಗೆ ಇಲ್ಲ, ಒಡೆದಿರೋದ್ರ ಬಗ್ಗೆ ಇಲ್ಲ, ಏನೂ ಇಲ್ಲ. ಅಂದ್ರೆ ಯಾರಿದ್ದಾರೆ ಇದರಿಂದ? ಯಾರಿದ್ದಾರೆ? ನಮ್ DC ಪಾಟೀಲ್ ಅವರು ಹೇಳ್ತಾ ಇದ್ರು, ಇಲ್ಲೆಲ್ಲ ಕೂತ್ಕೊಂಡು ಆಪರೇಟ್ ಮಾಡಿದ್ರು ಎಲ್ಲೋ ಬೇರೆ ಕಡೆ ಇದ್ರು ಅಂತ. ಅಂದ್ರೆ ಕರ್ನಾಟಕದಲ್ಲಿ ಇವತ್ತು ಹಾವೇರಿಯಲ್ಲಿ ಏನ್ ನಡೀತಾ ಇದೆ, ಇಡೀ ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು. ಮೊನ್ನೆ ಬೆಳಗಾವಿಯಲ್ಲಿ ಆಯ್ತು, ಅದು 3 ದಿನ ಮುಚ್ಚಾಕ್ಬಿಟ್ಟಿದ್ರು. ನೋಡಿ ಹೆಂಗೆ ಇವರು, ನನ್ಗೆ ಒಂದ್ ನಿಮಿಷ ಇಟ್ಕೊಂಡು ಹೆಂಗೆ ಅನ್ಸುತ್ತೆ ಅಂತಂದ್ರೆ, ಈ ಘಟನೆನೂ ಕೂಡ ನಾವು ಪತ್ರಿಕೆಯಲ್ಲಿ ಬಂದಾಗ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ನನಗೆ ಇವಾಗ ಅನಿಸ್ತಾ ಇದೆ ಇದನ್ನ ನೈತಿಕ ಪೊಲೀಸ್ ಗಿರಿ ಅಂತ ಬಂತು ಫಸ್ಟ್ ಪತ್ರಿಕೆಯಲ್ಲೆಲ್ಲ, ಮಾಧ್ಯಮದವರು ಹಂಗೆ ನೈತಿಕ ಪೊಲೀಸ್ ಗಿರಿ ಅಂತ ಬಂದಿತ್ತು. ಬರ್ಲಿಲ್ಲ. ಬೆಳಗಾವಿದು ಅಷ್ಟೇ ಬರ್ಲೇ ಇಲ್ಲ. 3 ದಿನ ಅಧಿವೇಶನ ನಡೀತಾ ಇದೆ, ಗೊತ್ತೇ ಆಗ್ಲಿಲ್ಲ. ಅದನ್ನು ಕೂಡ ಏನೋ ತಳ್ಳಾಟ ಅಂತ ಹೇಳ್ಬಿಟ್ಟು 3 ದಿನ ಮುಚ್ಚಿಟ್ರು. ಅಂದ್ರೆ ಈ ಸರ್ಕಾರ ಎಲ್ಲ ಮುಚ್ಚಾಕೋದ್ರಲ್ಲಿ ಎಕ್ಸ್ಪರ್ಟ್ ಮಾಡ್ಬಿಟ್ಟಿದ್ದಾರೆ ಪೊಲೀಸ್ ಅವ್ರನ್ನ. ತನಿಖೆ ಮಾಡಿ ಅಂತಲ್ಲ, ಆ ದಲಿತ ಹೆಣ್ಮಗಳು ಬೆತ್ತನ ಮಾಡಿ ಮೆರವಣಿಗೆ ಮಾಡಿದ್ದಾರೆ. ಆ ದಲಿತ ಹೆಣ್ಮಗಳನ್ನ ನೈತಿಕ ಪೊಲೀಸ್ ಗಿರಿ ಎಲ್ಲಿದೆ? ಗ್ಯಾಂಗ್ ರೇಪ್ ಇದು. ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ಇದು ಗ್ಯಾಂಗ್ ರೇಪ್. 7 ಜನ. ನಾನ್ ಮಾಹಿತಿ ತರಿಸ್ಕೊಂಡು ಹೇಳ್ತಾ ಇದ್ದೀನಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಹಿತಿ 7 ಜನ 2 ಗಂಟೆಗಳಲ್ಲಿ 7 ಜನ ಆ ಅಮಾಯಕ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವಂತ ಘಟನೆ ನೋಡಿದ್ದೀರಾ? ಬೇರೆ ಬೇರೆ ಘಟನೆಗಳಾಗಿದೆ ದೇಶದಲ್ಲಿ. ಇದು ಬೆಳಕಿಗೆ ಬರದೆ ಮಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಮುಚ್ಚಾಕುವಂತ ಪ್ರಯತ್ನ. ಈ ಪ್ರಭಾವಿ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಅರೆಸ್ಟ್ ಆಗಿರೋ ಕೆಲವರು ಪ್ರಭಾವಿಗಳು ಇದ್ದಾರೆ. ಪ್ರಭಾವಿಗಳಿರೋದ್ರಿಂದ ಇದನ್ನ ಮುಚ್ಚಾಕುವಂತದ್ಕೆ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿದ್ದಾರೆ. ದಿನನಿತ್ಯ ಪೊಲೀಸರು ನಾನು ಅವತ್ತು ಚೆಕ್ ಮಾಡ್ಬೇಕು. ನಾನು ಅದಕ್ಕೆ ಬೊಮ್ಮಾಯಿ ಅವರು ಹೇಳಿದ್ದನ್ನ ನಾನು 100% ಹೋಗ್ತೀನಿ. SIT ಯಾಕೆ ಆಗ್ಬೇಕು ಅಂದ್ರೆ, ಎಲ್ಲೋ ಕೂತ್ಕೊಂಡು ಗೋವಾದಲ್ಲಿ ಕೂತ್ಕೊಂಡು ಫೋನ್ ಮಾಡಿ ಇಲ್ಲಿನ ಸ್ಟೇಷನ್ಗೆ ಯಾರ್ಯಾರು ಲೀಡರ್ಗಳು ಫೋನ್ ಮಾಡಿದ ಅದ ದಾಖಲೆಗಳು ಬರಬೇಕೀಗ. ಯಾವ ಅಧಿಕಾರಿ, ಯಾವ ಪೊಲೀಸ್ ಅಧಿಕಾರಿ ಗೋವಾದಲ್ಲಿ ಕೂತ್ಕೊಂಡು ಇಲ್ಲಿಗೆ ಹ್ಯಾಂಡಲ್ ಮಾಡ್ದ, ಯಾರ್ಯಾರು ಫೋನ್ ಮಾಡ್ದ, ಯಾರ್ಯಾರ ಜೊತೆ ಅದು ಬಂದ್ರೆ ಇದಕ್ಕೆ ಕರೆಕ್ಟ್ ಆಗಿ ಯಾರು ಕಳ್ಳರು, ಯಾರು ಇದರಲ್ಲಿ ಅತ್ಯಾಚಾರಿಗಳು ಭಾಗಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿದೆ. ಅದನ್ನ ಬಿಟ್ಬಿಟ್ಟು ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಸಿಕ್ಕದ ಅಂತೇಳಿ ಅವ್ರ ಮೇಲೆ ಹಾಕ್ಬಿಟ್ರಿ. ಯಾಕೆ? ಮಾಧ್ಯಮಕ್ಕೆ, ಜನಕ್ಕೆ ಕಣ್ಣೋರ್ಸಕ್ಕೆ ಒಂದು ಮಾಡಿದ್ದೀರ ಅಷ್ಟೇ. ಅದೆಲ್ಲ ಇಲ್ಲಿ ಮೇನ್ ನಡೀತಾ ಇರುವಂತದ್ದು. ದೇಶದ್ರೋಹಿ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದೆ. ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದೆ. ಅವರ ಬಣ್ಣ ಬಯಲಾದ್ರೆ ಈ ಸರ್ಕಾರದ ಬಣ್ಣ ಬಯಲಾಗುತ್ತೆ. ಸಿದ್ದರಾಮಯ್ಯನವರ ಇದು ಬಣ್ಣನೂ ಕೂಡ ಬಯಲಾಗ್ತದೆ. ಜಿ ಪರಮೇಶ್ವರ್ ಅವರು ಹೇಳಿದ್ರು, ಈಗ ಏನ್ ಹೇಳಿದ್ರು ಒಂದೇ, ಬೇಕೆ ಹಿಂಗೆ ಅಷ್ಟೇ, ಬೇಕೆ ಅಷ್ಟೇ. ನೋಡೋಣ ಬಿಟ್ರೆ ಬೇರೆ ಏನೂ ಇಲ್ಲ. ಬರ್ಬೇಕಾಗಿತ್ತಲ್ಲ. ಗ್ಯಾಂಗ್ ರೇಪ್ ಆದಾಗ ನೀವು ಡೆಲ್ಲಿಯಲ್ಲಿ ಕ್ಯಾಮ್ರಾ ಇಡೀ ದೇಶ ನಿಂತ್ಕೊಂತು. ಹೆಣ್ಣು ಮಕ್ಕಳು ಬೀದಿ ಬಂದು ಪ್ರೊಟೆಸ್ಟ್ ಮಾಡಿದ್ರು ಗ್ಯಾಂಗ್ ರೇಪ್ ಆಗಿದ್ಕೆ ಡೆಲ್ಲಿಯಲ್ಲಿ.
ನಿರ್ಭಯ ಆ ಹೆಸರಲ್ಲಿ ಒಂದು ಯೋಜನೆ ಪ್ರಾರಂಭ ಆಯಿತು, ಕಾನೂನು ಆಯ್ತು. ಇಲ್ಲಿ 7 ಜನ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂದ್ರೆ ಏನು ಸುದ್ದಿನೇ ಅಂತ ಮುಚ್ಚಾಕ್ಬಿಟ್ಟಿರಲ್ರಿ. ನಿಮ್ಗೆ ನೋಬೆಲ್ ಪ್ರಶಸ್ತಿಯನ್ನ ಕೊಡ್ಬೇಕು. ನಾನು ಹೇಳ್ತೀನಿ, ನಮ್ ಪೊಲೀಸರು ಇವ್ರಿಗೆಲ್ಲರಿಗೂ ನಮ್ ನೋಬೆಲ್ ಪ್ರಶಸ್ತಿನ ಸ್ಪೆಷಲ್ ಆಗಿ ಕೊಡ್ಬೇಕ್ರಿ. ಯಾರ್ರಿ ಬಂದಿದ್ದೀರಾ? ಮುಖ್ಯಮಂತ್ರಿ ಹೇಳಿದಂತ ಬೊಮ್ಮಾಯಿ ಹೇಳಿದ್ರಿ, ಈಗ ಅವ್ರನ್ನ ನೋಡ್ಗಣಕ್ಕೆ MLA ಹೇಳಿದ್ದೀನಿ ಅಂತ. ಪೊಲೀಸ್ ಸ್ಟೇಷನ್ ನೋಡ್ಗಣಕ್ಕೆ ಹೇಳ್ಬಿಡ್ರಿ, ಅವರ ಬಂದು ಕೇಸು FIR ಎಲ್ಲ ಬರ್ಬಿಡ್ತಾರೆ. ಸಿದ್ದರಾಮಯ್ಯನವರೇ ಹೇಳ್ಬಿಡಿ, SP ಆಫೀಸ್ಗೂ ಹೇಳ್ಬಿಡಿ, ಅವರೇ ಬೆಳಿಗ್ಗೆ ಬಂದು ಕೂತ್ಕೊಂಡು ಯಾರಿಗೆ FIR ಹಾಕ್ಬೇಕು ಹಾಕ್ಬಾರ್ದು ಎಲ್ಲ ಡೀಟೇಲ್ ಅವರೇ ಬರ್ದ್ಬಿಡ್ತಾರೆ. ಏನ್ ನಾಚಿಕೆ ಆಗಲ್ವಾ ನಿಮ್ ಸರ್ಕಾರಕ್ಕೆ? ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಆಸ್ಪತ್ರೆ ಇಲ್ವಾ? ಕೇಂದ್ರ ಇಲ್ವಾ? ಮಹಿಳೆಯರನ್ನ ಕಾಪಾಡುವಂತ ಕೇಂದ್ರಗಳಿಲ್ವಾ? ಸಾಂತ್ವನ ಕೇಂದ್ರಗಳಿಲ್ವಾ? ನಿಮ್ ಯೋಗ್ತಿಗೆ ಆ ಕೇಂದ್ರಗಳನ್ನ ಮುಚ್ಚಿಬಿಡ್ರಿ, ಎಲ್ಲ ನಾವು ಯಾಳಾಗೋಗ್ಲಿ ಮುಚ್ಚಿಬಿಡ್ರಿ. ಅದನ್ನ ಯಾಕೆ ಕರ್ಕೊಂಡಿದ್ದೀರಾ? ಪೊಲೀಸ್ ಸ್ಟೇಷನ್ ಮುಚ್ಚಿಬಿಡಿ. ಏನ್ ಬೇಕಾಗಿದೆ? ಎಲ್ಲ ಗೂಂಡಾಗಿರಿ, ಗೂಂಡಾ ರಾಜ್ಯ ನಡೀತಾ ಇದ್ರೆ ನೀವೇನ್ಗಿರ್ಬೇಕು? ಪೊಲೀಸರು ಮುಚ್ಚಿಬಿಡಿ. ನಿಮ್ಮ MLAಗಳು ಯಾರ್ಯಾರಿದ್ದಾರೆ ಅವ್ರನ್ನ ಕೂತರಿಸ್ಬಿಡಿ ಅಂತ ಅಂದ್ಬಿಟ್ಟು ಪೊಲೀಸರಿಗೆ ಕರ್ತವ್ಯ ಮಾಡಕ್ಕೆ ಬಿಡದೇ ಇರುವಂತ ಈ ಸರ್ಕಾರ, ಪೊಲೀಸರಿಗೆ ನಿಷ್ಪಕ್ಷ ತನಿಖೆ ಮಾಡಕ್ಕೆ ಅಧಿಕಾರ ಕೊಡದೇ ಇರುವಂತ ಈ ಕೆಟ್ಟ ಸರ್ಕಾರ. ಇದಕ್ಕೋಸ್ಕರ ನಾವು SIT ಅನ್ನ ಕೇಳ್ತಾ ಇದ್ದೀವಿ. ಇದು ಬಯಲಿಗೆ ಬರಬೇಕಾದ್ರೆ SIT ತನಿಖೆ ಆಗ್ಲೇಬೇಕು. ಇಲ್ಲ ಅಂದ್ರೆ 3 ದಿನ ಮುಚ್ಚಾಕದವ್ರಿಗೆ 3 ವರ್ಷ ಮುಚ್ಚಾಕಕ್ಕೆ ಇರಲ್ಲ ಕೆಪಾಸಿಟಿ. ಹೇಳಿದ್ದಾರೆ ಸರ್ಕಾರದವರು. ಈ ಫಾರೆನ್ಸ್ ಲ್ಯಾಬ್ ರಿಪೋರ್ಟ್ ಇನ್ನೂ ಬಂದಿಲ್ಲ, ಬರೋದು ಇಲ್ಲ. ಬರ್ಕೊಳ್ಳಿ. ಯಾಕೆ ನಾನು ಕೇಳಿದೆ, ಬ್ರದರ್ಸ್ ಅಲ್ವಾ, ಬ್ರದರ್ಸ್ ಆಗ್ಬಾರದು, ಅದಕ್ಕೆ ಬರೋದೇ ಇಲ್ಲ ನೋಡಿ. ಇಂಥ ಸಿಸ್ಟರ್ಸ್ ಆದ್ರೂ ಪರವಾಗಿಲ್ಲ, ಬ್ರದರ್ಸ್ ಆಗ್ಬಾರ್ದು. ಯಾಕಂದ್ರೆ ಅವರೇ ಎಲ್ಲ ಮ್ಯಾನಿಪುಲೇಟ್ ಮಾಡೋರಲ್ಲ. ಇಂಥ ನೀಚ ಭ್ರಷ್ಟ ಸರ್ಕಾರವನ್ನ ಇತಿಹಾಸದಲ್ಲಿ ಯಾರು ನೋಡಕ್ ಸಾಧ್ಯನೇ ಇಲ್ಲ. ಅಷ್ಟು ವಲಸಿಗೆಟ್ಟು ಹೋಗಿದೆ ಇದು ಸರ್ಕಾರ. ಕಾನೂನು ಸುವ್ಯವಸ್ಥೆ ಕೇಳೋರಿಲ್ಲ. ಪೋಸ್ಟಿಂಗ್ಗಳಿಗೋಸ್ಕರ ಇವತ್ತು ಏನೇನ್ ಆಗ್ತಾ ಇದೆ ಅಂತ ಜಾಹೀರಾತಾಗಿದೆ. ಎಲ್ಲೆಲ್ಲಿ ಯಾವ್ಯಾವ ಪೋಸ್ಟ್ಗೆ ಏನೇನು ಅಂತ ರೇಟ್ಗಳು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಈಗಾಗಲೇ. ಇನ್ ಪೊಲೀಸರು ಎಲ್ಲಿ ಕೆಲಸ ಮಾಡ್ತಾರೆ? ಯಾಕೆ ಕೆಲಸ ಮಾಡ್ತಾರೆ ಅವರು? ಯಾರೋ ಒಬ್ಬ ನಿಷ್ಠಾವಂತ ಅಧಿಕಾರಿ ಇದ್ರೆ ಅವ್ನು ಯಾಕೆ ಕೆಲಸ ಮಾಡ್ಬೇಕು? ಈ ತರ ದಾದಾಗಿರಿ ಗೂಂಡಾಗಿರಿಗೆ ಸರ್ಕಾರ ಬರ್ಕೊಟ್ಬಿಟ್ಟಿದೆ, ಎಲ್ಲ ಅಗ್ರಿಮೆಂಟ್ ಮಾಡ್ಕೊಟ್ಬಿಟ್ಟಿದೆ. ಇದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ತರದ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ. ಹಾವೇರಿಯಲ್ಲಿ ಈ ತರದ 5-6 ಘಟನೆಗಳು ನಡೆದಿದೆ. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿರುವಂತದ್ದು. ಇಂಥ ಸರ್ಕಾರ, ಇಂಥ ಕೆಟ್ಟ ಸರ್ಕಾರ ಈ ರಾಜ್ಯದಲ್ಲಿ ಇದೆ. ಇದರ ವಿರುದ್ಧವಾದಂತ ಹೋರಾಟವನ್ನ ನಾವಿಲ್ಲಿ ಮಾಡಿದ್ದೀವಿ. ಬೊಮ್ಮಾಯಿಯವರು ಹೇಳಿದಂಗೆ ಇದನ್ನು ಇಲ್ಲಿಗೆ ನಾವು ಬಿಡಲ್ಲ. 12ನೇ ತಾರೀಕು ಅಧಿವೇಶನ ನಡೀತಾ ಇದೆ. 12ನೇ ತಾರೀಕಲ್ಲೂ ಈ ಹಾವೇರಿ ವಿಚಾರವನ್ನ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ವಿಧಾನಸಭೆ ಒಳಗಡೆ ಮಾಡ್ತೀವಿ. ನಾವು ಕಾಟಾಚಾರಿಕೆ ಏನ್ ಮಾಡಲ್ಲ, ಹೋರಾಟ ಮಾಡ್ತೀವಿ. ಅಷ್ಟರಲ್ಲಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ, ದಯವಿಟ್ಟು ನಿಮ್ ಶಕ್ತಿಯನ್ನ ತೋರಿಸಿ, ಕಾಕಿ ಪವರ್ ಅನ್ನ ತೋರಿಸಿ. ಹೆಣ್ಮಗಳೇ ಯಾವುದೇ ಜಾತಿ ಯಾವುದೇ ಧರ್ಮ ಇದ್ರೂ ಹೆಣ್ಮಗಳೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಈ ತರ ರಾವಣರಿಗೆ, ಈ ತರ ದುರ್ಯೋಧನ ದುಶ್ಯಾಸನರಿಗೆ ಇಲ್ಲಿ ಸ್ಥಳ ಇರಬಾರ್ದು. ಆ ರೀತಿಯಾದಂತ ಶಿಕ್ಷೆಯನ್ನ ಕೊಡಬೇಕು. ಅರೆಸ್ಟ್ ಮಾಡ್ಬಿಟ್ಟು ಬಿರಿಯಾನಿ ಕೊಡಿಸ್ಬಿಟ್ಟು ನಿನ್ ಜೈಲಿಗೆ ಹೋಗ್ಬಿಡಪ್ಪ ಅಂತ ಕಳ್ಸೋದಲ್ಲ. ಮಾಡ್ಬೇಕಾಯ್ತು ಸರಿಯಾಗಿ ಅವ್ರಿಗೆ ಸ್ಟೇಷನ್ ಅಲ್ಲಿ ಮಂಗಳಾರತಿ ಮಾಡ್ಬೇಕಾಯ್ತು. ಮಂಗಳಾರತಿನೇ ಮಾಡಿಲ್ಲ, ಅವ್ರಿಗೆ ಪ್ರಸಾದ ಕೊಟ್ಟು ಕಳಿಸ್ಬಿಟ್ಟಿದ್ದೀರ ಅವಾಗ ಅವ್ರಿಗೆಲ್ಲ. ಇದು ಆಗಲ್ಲ, ಇದು ನಡೆಯಲ್ಲ. ಇದರ ವಿರುದ್ಧ ಹಾವೇರಿಯಲ್ಲಿ ಹೋರಾಟ ಪ್ರಾರಂಭ ಆಗಿದೆ. ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀವಿ. ವಿಧಾನಸಭೆ ಒಳಗಡೆನೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ. ನಮ್ಮೆಲ್ಲಾ ಕಾರ್ಯಕರ್ತರಿಗೂ ನಾನು ಭರವಸೆ ಕೊಡ್ತೀನಿ, ವಿಧಾನಸಭೆ ಒಳಗಡೆ ಇದರ
ಬಗ್ಗೆ ದೊಡ್ಡ ಹೋರಾಟವನ್ನ ಮಾಡ್ತೀನಿ. ಇನ್ನಷ್ಟು ದಾಖಲೆಗಳನ್ನ ತಗೊಂಡು ಈ ಒಂದು ನ್ಯಾಯ ಕೊಡಿಸುವ ದೃಷ್ಟಿಯಿಂದ ಈ ಗ್ಯಾಂಗ್ ರೇಪ್ ಮಾಧ್ಯಮದವರಿಗೆ ಹೇಳ್ತಾ ಇದ್ದೀನಿ, ತಿರ್ಗಾ ಅದೇ ಬರೆಯೋದು ಬೇಡ, ವಿನಂತಿ ಮಾಡ್ತಾ ಇದ್ದೀನಿ. ಅದನ್ನ ಇದೇನೋ ಮಾರಲ್ ಪೊಲೀಸ್ ಅಲ್ಲ, ಇದು ಮಾರಲ್ ಅಲ್ಲ, ಮಾಡಲ್ ಆಗಿ ಮಾಡವ್ರೆ ಇವರೆಲ್ಲ, ಇಮ್ಮಾರಲ್ ಮಾಡಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ 7 ಜನ. ನಾನ್ ದಾಖಲೆ ಸಮೇತ ಹೇಳ್ತಾ ಇದ್ದೀನಿ, 7 ಜನ ರೇಪ್ ಮಾಡಿರ್ತಕ್ಕಂಥದ್ದು 7 ಜನ. 50 ಲಕ್ಷ ಆಮಿಷ ಒಳಕ್ ಹೋದವ್ರು ಯಾರು, ಅದು ತನಿಖೆ ಆಗ್ಬೇಕು. ಈ ಪೊಲೀಸರು ಬಿಟ್ರೆ ಅದು ತನಿಖೆ ಆಗಲ್ಲ. ಒಳಗ್ ದುಡ್ಡು ಹೋದವ್ರು ಯಾರು, ಅದು ತನಿಖೆ ಆಗ್ಬೇಕಾದ್ರೆ SIT ಇಂದ ಮಾತ್ರ ತನಿಖೆ ಆಗಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಹಿರಿಯ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಬರ್ಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.